ಇನ್ನು ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಅಬ್ದುಲ್ ಜಬ್ಬಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಶ್ವವೇಗ ಜೊತೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಾಥಮಿಕ ಸದಸ್ಯತ್ವ ರದ್ದತಿ ಬಗ್ಗೆ ನಾನು ಯಾವುದೇ ಮಾಹಿತಿ ನನಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಪ್ರಾಥಮಿಕ ಸದಸ್ಯತ್ವ ರದ್ದತಿ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆ ಪತ್ರ ತಲುಪಿದ ನಂತರ ನಾನು ಮತ್ತೆ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಯಾಕಿಷ್ಟು ಬೇಗ ಕ್ರಮ ಆಯಿತೋ ಗೊತ್ತಿಲ್ಲ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥದ್ದೇನೇ ಆಡಿಯೋ ಇದ್ರೂ ಕೂಡ ಹೊರಗೆ ಬರಲಿ, ಆಡಿಯೋ ಹೊರಗೆ ಬಂದರೆ ಅಲ್ವಾ ಗೊತ್ತಾಗೋದು, ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಜಬ್ಬಾರ್ ಪ್ರಶ್ನೆ ಮಾಡ್ತಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ಯಾಕೆ ಹೀಗೆ ಅಂತ ಗೊತ್ತಾಗ್ತಾ ಇಲ್ಲ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆದಂಥ ಮಾತನಾಡಿದ್ದಾರೆ. ಉಚ್ಚಾಟನೆಯಾದ ನಂತರ ಮೊದಲ ಬಾರಿಗೆ ಅಶ್ವವೇಗ ನ್ಯೂಸ್ ಜೊತೆಗೆ ಪ್ರಾಥಮಿಕ ಸದಸ್ಯತ್ವ ರದ್ದತಿ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸದ್ಯಕ್ಕಿಲ್ಲ. ಆ ಪತ್ರ ತಲುಪಿದ ನಂತರ ನಾನು ಮತ್ತೆ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಯಾಕಿಷ್ಟು ಬೇಗ ಕ್ರಮ ಆಯಿತು ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂಥದ್ದೇನೇ ಆಡಿಯೋ ಇದ್ರೂ ಕೂಡ ಅದು ಹೊರಗೆ ಬರಲಿ, ಆಡಿಯೋ ಹೊರಗೆ ಬಂದರೆ ಅಲ್ವಾ ಎಲ್ಲವೂ ಕೂಡ ಗೊತ್ತಾಗೋದು, ಇಲ್ಲ ಅಂತಂದರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಜಬ್ಬಾರ್ ಪ್ರಶ್ನೆ ಮಾಡ್ತಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ಯಾಕೆ ಹೀಗೂ ಆಗ್ತಿದೆ ಅಂತ ಗೊತ್ತಿಲ್ಲ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಎಕ್ಸ್ಕ್ಲೂಸಿವ್ ಮಾತನಾಡ್ತಾ ಇರುವಂಥದ್ದು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾರೆ. ಹಿಂದೆ ಏನೆಲ್ಲ ಆಗಿದೆ ಈಗ ಅದನ್ನೇ ಬಿಟ್ಟಿದ್ದಾರೆ. ಯಾವ್ದು ಅಶಿಸ್ತು ಅಂತ ಹೇಳಲಿ ಅಧ್ಯಕ್ಷರು ಅಂತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ಕೆಲಸ ಮಾಡಿಲ್ಲ ಅಂತ ಹೇಳಬೇಕು. ಸಿಎಂ ಪಡೆದ ನಾಯಕರೇ ಟಾರ್ಗೆಟ್ ಅಂತಲ್ಲ, ಎಲ್ಲವೂ ಕೂಡ ಆಕಸ್ಮಿಕವಾಗಿ ಆಗಿದ್ಯಾ ಅದು ಕೂಡ ಗೊತ್ತಿಲ್ಲ. ಇಲ್ಲಿ ಟಿಕೆಟ್ ಯಾರು ಕೊಟ್ಟರು ಅಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ಡಯಾಸ್ ಮೇಲೆ ನಿಂತು ಬಿಜೆಪಿ ಗೆಲ್ಲಿಸಿ ಅಂತ ಹೇಳೋದು. ಅದಕ್ಕೆ ಯಾಕೆ ಯಾವ ಕ್ರಮ ತೆಗೆದುಕೊಂಡಿಲ್ಲ? ಉಚ್ಚಾಟಿತ ನಾಯಕ ಅಬ್ದುಲ್ ಜಬ್ಬಾರ್ ಆಕ್ರೋಶಭರಿತರಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು, ಜಮೀರ್ ಬಂದ ಮೇಲೆ ಕೊಂಚ ಕಡಿಮೆ ಆಯಿತು ಅಂತ ಹೇಳಿದ್ದಾರೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾರೆ, ಎಷ್ಟು ಸರಿ ಇದು ಅಂತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಹಿಂದೆ ಏನೆಲ್ಲ ಆಗಿದೆ ಈಗ ಅದನ್ನೇ ಬಿಟ್ಟುಬಿಟ್ಟಿದ್ದಾರೆ. ನಮ್ ಜೊತೆಗೆ ಎಂಎಲ್ಸಿಗಳಾದಂತಹ ಅಬ್ದುಲ್ ಜಬ್ಬಾರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾರೆ. ಸರ್, ನಿಮ್ದು ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನ ರದ್ದು ಮಾಡುವ ಮೂಲಕ ಇದೀಗ ಮತ್ತೊಂದು ಶಾಖನ ನಿಮ್ಗೆ ಪಕ್ಷ ಕೊಟ್ಟಿದೆ ಸರ್. ನಿಮ್ಗೆ ತಲುಪಿದೆಯಾ ಸರ್ ಆ ಪತ್ರ? ಪತ್ರ ತಲುಪಿಲ್ಲ. ನನಗೆ ಶಾಕು ಆಗಿಲ್ಲ. ಅಂತದೇನು ನನಗೇನು ಅಷ್ಟು ಸೀರಿಯಸ್ ಆ ವಿಚಾರ ಅಲ್ಲ. ನನಗೆ ಸೆಲ್ಫ್ ಮೇಡ್ ಜನ ನಾವು ಬಹಳ ಕಷ್ಟಪಟ್ಟು ಇಲ್ಲಿ ಮೇಲೆ ತನಕ ಬಂದಿದ್ದೀವಿ. NSU ಇಂದ ಇಲ್ಲಿ ತನಕ ಬಂದಿರೋದು ನಾವು. ಇದರಿಂದ ನಮ್ಗೇನು ತೊಂದರೆ ಅಂತದೇನು ನನಗೆ ಶಾಕ್ ಆಗಿಲ್ಲ. ಆ ವಿಚಾರದಾಗೆ ನನಗೆ ಲೆಟರ್ ಬಂದಿಲ್ಲ. ಲೆಟರ್ ಬಂದ್ರೆ ನಾನು ಅದು ಉತ್ತರ ಕೊಡ್ತೀನಿ, ಯಾವುದೇ ಕಾರಣಕ್ಕೆ ಮಾಡೋದಿಲ್ಲ. ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಒಂದು ಆಡಿಯೋ. ಆ ಆಡಿಯೋ ಹೈಕಮಾಂಡ್ ನಾಯಕರಿಗೆ ತಲುಪ್ತು. ಅದರಲ್ಲಿ ಪಕ್ಷ ವಿರೋಧಿ ಕೆಲಸ ಆಗಿದೆ 2-3 ಜನ ನಾಯಕರಿಂದ ಅನ್ನುವಂತಹದ್ದಿದೆ. ಹಾಗಾಗಿ ಇಷ್ಟು ಬೇಗ ಆಕ್ಷನ್ ತೆಗೆದುಕೊಂಡ್ರು ಅನ್ನುವಂತ ಚರ್ಚೆ ಆಗ್ತಿದೆ ಸರ್. ಅದ ಚರ್ಚೆ ಮಾತ್ರ ಇದೆ, ಅದೇ ಪ್ರೂಫ್ ಅಂತೂ ಏನಿಲ್ಲ. ಪ್ರೂಫ್ ಅವ್ರು ತೋರಿಸ್ಬೇಕಾಗಿತ್ತು. ಅದು ಬಡಕ್ಕಿಂತ ಮುಂಚೆ ರೈಟಿಂಗ್ನಾಗೆ ನನಗೆ ಪಕ್ಷದಿಂದ ಎಲ್ಲರ ನೋಟಿಸ್ ಕೊಟ್ಟು ಇಂಥ ಜಾಗದಲ್ಲಿ ನೀವು ಇಂಥ ಒಂದು ಕೆಲಸ ಮಾಡಿದಿರಿ, ಇದು ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಂತ ನಾವು ಪರಿಗಣಿಸಿ ನಿಮ್ಮನ್ನು ತೆಗಿತೇವೆ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪೋದಾಗಿತ್ತು. ನನಗೆ ಯಾವುದೇ ಇವತ್ತಂಕ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದು ಯಾರು ನನಗೆ ಇವತ್ತಂಕ ತೋರಿಸಿಲ್ಲ. ನನಗೆ ಏನೂ ಲೆಟ್ರು ಬಂದಿಲ್ಲ. ಬಂದ ಮೇಲೆ ನಾನು ಡೆಫಿನೆಟ್ ಆಗಿ ಮಾತಾಡ್ತೀನಿ. ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂತಹ ಒಂದಿಷ್ಟು ಜನ ನಾಯಕರುಗಳನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ? ಅದು ಇನ್ನೊಂದು ಬಣದಿಂದಲೇ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಸ್ಪಷ್ಟ ಆಗ್ತಿದ್ಯಾ ಅಂತ ನಾನು ಮೊನ್ನೆನೂ ಹೇಳಿದೆ ನಿಮಗೆ. ಪಕ್ಷದ ವೇದಿಕೆ, ನಮ್ಮ ವೇದಿಕೆ ನಮ್ಮ ವಿರೋಧನೇ ಮಾತಾಡೋಕ್ಕೋಸ್ಕರ ಬಳಸ್ಕೊಂತ ಇದ್ದಾರೆ. ಇದು ತಪ್ಪು ಅಂತ ನನಗೆ ನೋವಾಗ್ತಾ ಇದೆ ಅಂತ ಹೇಳಿದ್ದೀನಿ ನಾನು. ಅದಕ್ಕೆ ಹಿಂಗೆಲ್ಲ ನನ್ನ ತಪ್ಪು ನನಗೆ ಮಾತಾಡಬೇಕು, ಈಗ ನಮ್ಮರಿಂದನೇ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಇದು
ಸರಿಯಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಸರ್, ಫಲಿತಾಂಶ ಬರೋದಿಕ್ಕೂ ಮುಂಚೆಯೇ ಈ ರೀತಿಯಾದಂತಹದ್ದೊಂದಿಷ್ಟು ಘಟನೆಗಳು, ತಮ್ಮನ್ನ ಪ್ರಾಥಮಿಕ ಸದಸ್ಯತ್ವದಿಂದ ರದ್ದು ಮಾಡುವಂತದ್ದು ಅಥವಾ ರಾಜೀನಾಮೆ. ನಾನೇ ಖುದ್ದು ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿರೋದು. ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ನಾನು ಹೇಳಿಲ್ಲ. ಫಲಿತಾಂಶ ಬರೋಕ್ಕೂ ಮುಂಚೆ ಯಾಕೆ ಹೀಗಾಯ್ತು? ಇನ್ ಕೇಸ್ ತದ್ವಿರುದ್ಧ ಫಲಿತಾಂಶ ಬಂತು ಅಂದ್ರೆ ಅದನ್ನ ಜಬ್ಬಾರ್ ಮೇಲೆ ಹಾಕ್ಬಿಡ್ಬೋದು ಅನ್ನುವಂತಹದ್ದೇನಾದ್ರೂ ಒಂದಿಷ್ಟು ಕಾರ್ಯತಂತ್ರ ಆಯ್ತಾ ಅಂತ? ಅಲ್ಲ, ಹಂಗ ಆಗಿದ್ರೆ ನನ್ನ ಮೇಲೆ ಹಾಕಿದ್ರೆ ಕೇಳ್ಬೋದಾಗಿತ್ತು. ಅವ್ರು ಇನ್ನೂ ಬಂದೇ ಇಲ್ಲ, ಇನ್ನು 4ನೇ ತಾರೀಕಿನಾಗ ಡಬ್ಬೆ ಆಗಿರ್ತಾವ ಅವು. ಅದು ಏನಾಗ್ತಿತ್ತು ಅನ್ನೋದು ಆಮೇಲೆ ಕೇಳ್ಬೇಕಾಯ್ತು. ಆದ್ರೆ ತಪ್ಪು ಏನ್ ಮಾಡಿದಾರೆ ಅಂತ ಹೇಳ್ಬೇಕಾಯ್ತು ಅಷ್ಟೇ. ಎಲ್ಲೆಲ್ಲಿ ಏನೇನು ಅನಾಹುತ, ಎಲ್ಲೆಲ್ಲಿ ನಾವು ಪಕ್ಷದ ವಿರೋಧಕ್ಕೆ ಚಟುವಟಿಕೆ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಪ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾಮನ್ ನಿಶಾಂತ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.